ಬ್ರಾಟ್ ಟು ಯು ಬೈ ವಿಗಾರ್ಡ್. ಅಮೇಥಿ ಲೋಕಸಭಾ ಕ್ಷೇತ್ರದಿಂದ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡ್ತಾರೆ. ಎಸ್, ಇದು ಮತ್ತೆ ಬದಲಾಗಿದ್ದಾರೆ. ಈಗ ಯಾರೂ ಕೂಡ ಗಾಂಧಿ ಪರಿವಾರದಿಂದ ಕಣಕ್ಕಿಳಿಯದೇ ಇಲ್ಲ ಅನ್ನುವಂಥದ್ದೇನಿತ್ತಲ್ಲ ಮಾತು, ಅದನ್ನೀಗ ಸುಳ್ಳು ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಮತ್ತೆ ಅಮೇಥಿ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿತಾ ಇದ್ದಾರೆ. ಅಮೇಥಿ ಲೋಕಸಭಾ ಕ್ಷೇತ್ರದಿಂದ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವ್ರು ನಿಲ್ಲಲ್ಲ, ಈಗ ಅವ್ರ ತಾಯಿ ನಿಲ್ಲಲ್ಲ. ಎಲ್ಲೋ ಒಂದು ಕಡೆಗೆ ಅಮೇಥಿ ಮತ್ತೆ ಪಕ್ಕದ ಕ್ಷೇತ್ರ ರಾಯ್ಬರೇಲಿ, ಅದು ಬಹಳ ಹಿಂದಿನಿಂದ ಗಾಂಧಿ ಪರಿವಾರದ ಕ್ಷೇತ್ರ ಅಂತ ಗುರುತಿಸ್ಕೊಂಡಂತ ಎರಡು ಕ್ಷೇತ್ರಗಳು ಎಲ್ಲ ತಪ್ಪಲೇ ಆಗ್ಬಿಟ್ಟು ಅನ್ನುವಂಥ ಮಾತಿತ್ತು. ಯಾರು ನಿಲ್ತಾನೆ ಇಲ್ಲ ಅಂದ್ರೆ ಏನು ಅರ್ಥ ಅಂತ. ಅಂತೂ ಇಂತೂ ಅಮೇಥಿಯಿಂದ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡ್ತಾರಂತೆ. ಒಂದು ಕಡೆಗೆ ವಯನಾಡಿಂದ, ಇನ್ನೊಂದು ಕಡೆಗೆ ಅಮೇಥಿಯಿಂದ. ಕಳೆದ ಬಾರಿ ಅಮೇಥಿನಲ್ಲಿ ನಿಂತು ಸೋತಿದ್ರು. ಈಗ ಮತ್ತೊಂದು ಸರಿ ಅದೃಷ್ಟ ಪರೀಕ್ಷೆಗಳಿದ್ದಾರೆ. ಎಐಸಿಸಿ ಒಂದು ನಿರ್ಧಾರಕ್ಕೆ ಬಂದಿದೆ, ಇಲ್ಲ ಅಮೇಥಿಯಿಂದ ನೀವು ಕಣಕ್ಕಿಳಿಬೇಕು. ರಾಯ್ಬರೇಲಿಯಿಂದ ಹೇಳ್ತಾರೋ ಇವೆಲ್ಲ ಪ್ರಶ್ನೆಗಳಿತ್ತು. ಒಂದ್ ಕಡೆಗೆ ಪ್ರಿಯಾಂಕಾ ಅವ್ರು ನಿಲ್ಲಿಸ್ತಾರೆ ಅಂತ, ಪ್ರಿಯಾಂಕಾ ವಾದ್ರಾ ಅವ್ರು ನಿಲ್ಲಿಸ್ತಾರೆ ಅಂತ, ಇನ್ನೊಂದು ಕಡೆಗೆ ವಾದ್ರಾನೇ ನಾನೇ ಕಣಕ್ಕಿಳಿತೀನಿ ಅಂತ ಕೂಡ ಕೂತ್ಕೊಂಡಿದ್ರಂತೆ. ಅಂತೂ ಇಂತೂ ಈಗ ಒಂದು ನಿರ್ಧಾರ ಮಾಡಿದ್ದಾರೆ ರಾಹುಲ್ ಗಾಂಧಿ, ಬಿಟ್ಟು ಕೊಡಬಾರ್ದು ಕ್ಷೇತ್ರವನ್ನ ಅಂತ. ಹಿಂಗಾಗಿನೇ ಈಗ ಎರಡೆರಡು ಕ್ಷೇತ್ರಗಳಲ್ಲಿ ಮತ್ತೊಂದು ಸಾರಿ ಸ್ಪರ್ಧೆ. ಸ್ಮೃತಿ ಇರಾನಿ ಎದುರುಗಡೆಗೆ ಸೋತಂತ ರಾಹುಲ್ ಗಾಂಧಿ ಕಳೆದ ಬಾರಿ ಹಿಂಗಾಗಿನೇ ಎರಡೆರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ರು. ವಯನಾಡು ಕೈ ಹಿಡಿತು, ಅಮೇಥಿ ಕೈ ಬಿಟ್ಟಿತ್ತು. ಆದರೆ ಈ ಬಾರಿ ಮತ್ತೆ ಅಮೇಥಿಯಿಂದ ಇನ್ನೊಂದು ಬಾರಿ ಅದೃಷ್ಟ ಪರೀಕ್ಷೆಗಳಿದ್ದಾರೆ. ಮೊನ್ನೆ ತಾನೇ ಸ್ಮೃತಿ ಇರಾನಿ ಮನೆಯ ಗೃಹ ಪ್ರವೇಶವನ್ನು ಕೂಡ ಮಾಡಿದರು. ನಾನು ಇಲ್ಲೇ ಇರ್ತೀನಿ ಅಂತ ಕೂಡ ಘೋಷಣೆ ಮಾಡಿದರು. ಮತ್ತೊಂದು ಸರಿ ಅಮೇಥಿಯಿಂದ ಅದೃಷ್ಟ ಪರೀಕ್ಷೆಗಳಿತಾ ಇದ್ದಾರೆ ರಾಹುಲ್ ಗಾಂಧಿ. ಏನಾಗುತ್ತೆ ನೋಡಬೇಕು. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಯಾಕಂದ್ರೆ ಹೆಂಗಿತ್ತು ಸ್ಥಿತಿಗತಿಗಳು ನೋಡಿ ಕಾಂಗ್ರೆಸ್ದು, ಹೆಂಗಿತ್ತು. ಉತ್ತರ ಪ್ರದೇಶದಲ್ಲಿ ಇವ್ರನ್ನ ಮುಟ್ಟೋರು ಯಾರು ಇರಲಿಲ್ಲ. ಆದರೆ ಬದಲಾದಂಥ ಸಂದರ್ಭ, ಸನ್ನಿವೇಶ, ಸೋನಿಯಾ ಗಾಂಧಿಯವರು ಆರೋಗ್ಯ ಸರಿಯಿಲ್ಲ ಅಂತ ಏನೇ ಹೇಳಿದ್ರು ಕೂಡ ಗೊತ್ತಿತ್ತು ಅವ್ರಿಗೆ ಈ ಬಾರಿ ಗೆಲುವು ಕಷ್ಟ. ಈ ಬಾರಿ ನಿಂತರೆ ಮುಖಭಂಗ ಆಗೋಗ್ಬಿಡುತ್ತೆ. ಯಾಕೆ ಬೇಕು? ಅದಕ್ಕೋಸ್ಕರ ಅವರು ರಾಜಸ್ಥಾನದಿಂದ ರಾಜ್ಯಸಭಾ ಮೆಂಬರ್ ಆಗಿ ಆಯ್ಕೆ ಆದರು. ಅದನ್ನು ಬಿಟ್ಕೊಟ್ರು. ಅಲ್ಲಿ ಯಾರು ಇಳಿತಾರೆ ಗೊತ್ತಿಲ್ಲ. ಅಮೇಥಿಯಿಂದ ಬೇರೆ ಬೇರೆಯವರು ಕಣಕ್ಕಿಳಿಸ್ತಾರೆ ಅನ್ನುವಂಥ ಮಾತಿತ್ತು. ಈಗ ಖುದ್ದು ರಾಹುಲ್ ಗಾಂಧಿಯವರೇ ಕಣಕ್ಕಿಳಿದಿದ್ದಾರೆ. ಇನ್ನೊಂದು ಕಡೆಗೆ ಇದೇ ಗಾಂಧಿ ಪರಿವಾರದ ಮತ್ತೊಂದು ಕುಡಿ ಸಂಜಯ್ ಗಾಂಧಿಯವರ ಪುತ್ರ ವರುಣ್ ಗಾಂಧಿಗೆ ಟಿಕೆಟ್ ಕೊಟ್ಟಿಲ್ಲ ಈ ಬಾರಿ ಬಿಜೆಪಿ. ಆದರೆ ಅವ್ರ ತಾಯಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅವ್ರದ್ದು ಕೂಡ ಅಕ್ಕಪಕ್ಕ ಕ್ಷೇತ್ರಗಳೇ. ಎಲ್ಲೋ ಒಂದು ಕಡೆಗೆ ಅವರು ಕಾಂಗ್ರೆಸ್ಗೆ ಬಂದುಬಿಡ್ತಾರೆ ಇಂಥ ಮಾತುಗಳೆಲ್ಲವೂ ಕೂಡ ಕೇಳಿಬಂದಿತ್ತು. ಈಗ ಮತ್ತೊಂದು ಸರಿ ಗಾಂಧಿ ಪರಿವಾರ ಅದೃಷ್ಟ ಪರೀಕ್ಷೆಗಿಳಿತಾ ಇದೆ. ಒಂದು ಕಡೆಗೆ ವಯನಾಡಿನಲ್ಲಿ ಸ್ಪರ್ಧೆ, ಕೇರಳದ ವಯನಾಡಿನಲ್ಲಿ, ಇನ್ನೊಂದು ಕಡೆಗೆ ಅಮೇಥಿನಲ್ಲಿ ರಾಹುಲ್ ಗಾಂಧಿ ಸ್ಪರ್ಧೆ. ನೋಡ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಏನು ಎತ್ತ ಅಂತ. ಒಂದು ಕಡೆಗೆ ಮೋದಿ ಹೋದಲ್ಲಿ ಬಂದಲ್ಲಿ ಹೇಳ್ತಿದ್ದಾರೆ ಇಸ್ ಬಾರ್ 400 ಪಾರ್ ಅಂತ. ಉತ್ತರ ಪ್ರದೇಶದಲ್ಲಿ ಸ್ಥಿತಿಗತಿಗಳು ಸರಿಯಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆ. ಇದೆಲ್ಲದ ನಡುವೆ ಮತ್ತೊಂದು ಸರಿ ಯಾಕೆ ನಿಲ್ಲಬಾರದು ಅಂತ ರಾಹುಲ್ ಗಾಂಧಿ ಯೋಚನೆ ಮಾಡಿದ್ದಾರೆ. ಹೀಗಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಬನ್ನಿ ರಾಹುಲ್ ಗಾಂಧಿ ಇದ್ರ ಬಗ್ಗೆ ಏನು ಹೇಳ್ತಾರೆ ನೋಡೋಣ. चुनाव विचारधारा का चुनाव है. एक तरफ आरएसएस और बीजेपी जो संविधान है, लोकतांत्रिक सिस्टम है, उसको खत्म करने की कोशिश कर रही है, और दूसरी तरफ इंडिया गठबंधन कांग्रेस पार्टी संविधान को, लोकतंत्र को डिफेंड करने की कोशिश कर रही है, उसकी रक्षा कर रही है. चुनाव में 2-3 बड़े मुद्दे हैं. सबसे बड़ा
बेरोजगारी, दूसरे नंबर पर महंगाई, भागीदारी। मगर बीजेपी 24 घंटा डिस्ट्रैक्शन करने में लगी रहती है। कभी प्रधानमंत्री समुद्र के नीचे चले जाते हैं, कभी आसमान में सी प्लेन पे चले जाते हैं, मगर जो मुद्दे हैं उनके बारे में ना प्रधानमंत्री ना बीजेपी बात करती है। कुछ दिन पहले ये चुनाव विचारधारा का चुनाव है। तो गुजरात छोड़कर पीएम बनने के लिए बनारस आते हैं, आप बाय नाइट चले गए, तो क्या अमेठी या रायबरेली से आप लड़ेंगे? ये बीजेपी वाला क्वेश्चन है। ये पत्रकार का सवाल। पहले ही ओपनिंग बॉल बीजेपी क्वेश्चन। वेरी गुड, शाबाश। देखिए, अमेठी की बात कांग्रेस का डिसीजन है। जो भी मुझे ऑर्डर मिलेगा मैं वो करूंगा। सीईसी मीटिंग हमारी पार्टी में सीईसी मीटिंग्स में ये डिसीजन लिए जाते हैं। बट पहला बीजेपी का क्वेश्चन, गुड क्वेश्चन, थैंक यू। लोग तो गुजरात छोड़कर पीएम बनने के लिए बनारस आते हैं, आप बाय नाइट चले गए, तो क्या अमेठी या रायबरेली से आप लड़ेंगे? ये बीजेपी वाला क्वेश्चन है। ये पत्रकार का सवाल। पहले ही ओपनिंग बॉल बीजेपी क्वेश्चन। वेरी गुड, शाबाश। देखिए, अमेठी की बात कांग्रेस का डिसीजन है। जो भी मुझे ऑर्डर मिलेगा मैं वो करूंगा। सीईसी मीटिंग हमारी पार्टी में सीईसी मीटिंग्स में ये ಮೊನ್ನೆ ಪ್ರಶಾಂತ್ ಕಿಶೋರ್ ಈ ಸುದೀರ್ಘವಾದಂಥ ಬೇರೆ ಬೇರೆ ಸಂದರ್ಶನಗಳಲ್ಲಿ ಹೇಳಿದರು, ಏನಿದು ರಾಹುಲ್ ಗಾಂಧಿ ಏನು ಮಾಡ್ತಾ ಇದ್ದಾರೆ, ಎಲ್ಲೋ ಒಂದು ಕಡೆಗೆ ಏನೋ ನಡೀತಿರುತ್ತೆ, ಅವ್ರು ಇನ್ನೊಂದು ಕಡೆ ಪಾದಯಾತ್ರೆ ಮಾಡ್ತಿರ್ತಾರೆ, ಎಲ್ಲಿ ಓಡಾಡಬೇಕೋ ರಾಜ್ಯಗಳಲ್ಲಿ ಓಡಾಡಲ್ಲ, ಅವ್ರು ನಾರ್ತ್ ಈಸ್ಟಿಗೆ ಹೋಗ್ತಾರೆ. ರಾಹುಲ್ ಗಾಂಧಿ ಅವರಿಗೆ ಎಲ್ಲ ಗೊತ್ತಿದೆ ಅನ್ನುವಂಥ ಒಂದು ಮನೋಭಾವನೆ ಇದೆಯಲ್ಲ, ಅದೇ ಎಡವಟ್ಟಾಗಿರೋದು ಅನ್ನುವಂಥ ಮಾತು. ನೋಡಿ, ಗುಜರಾತನ್ನು ಬಿಟ್ಟಂಥ ಒಬ್ಬ ವ್ಯಕ್ತಿ, ಒಬ್ಬ ನಾಯಕ, ಅವ್ರು ಬಂದು ವಾರಣಾಸಿಲಿ ಗೆಲ್ತಾರೆ, ಆದರೆ ರಾಹುಲ್ ಗಾಂಧಿ ಕ್ಷೇತ್ರವನ್ನೇ ಬಿಟ್ಕೊಟ್ಟು ವಯನಾಡಿಗೆ ಬರ್ತಾರೆ. ಏನಿದ್ರ ಅರ್ಥ? ಇದು ನಾಯಕತ್ವನಾ ಅನ್ನುವಂಥ ಪ್ರಶ್ನೆನ ಕೇಳಿದರು ಪ್ರಶಾಂತ್ ಕಿಶೋರ್. ಬಹುಶಃ ಇದೆಲ್ಲವನ್ನೂ ಕೂಡ ರಾಹುಲ್ ಗಾಂಧಿ ಗಮನಿಸಿದ್ದಾರೆ. ಅರೆ ಬಿಟ್ಕೊಟ್ರೆ ಇದೆಲ್ಲ ಎಡವಟ್ಟಾಗುತ್ತೆ, ಯಾಕಂದರೆ ಉತ್ತರ ಪ್ರದೇಶದಲ್ಲಿ ಯಾರು ಬೇರೆ ಇಳಿಸ್ತಾರಲ್ಲ ಅವರೇನೇ ನಾಯಕರು ಅನ್ನುವಂಥ ಒಂದು ಮನೋಭಾವನೆ ಇದೆ. ಉತ್ತರ ಪ್ರದೇಶದಲ್ಲಿ ಯಾವ ಪಾರ್ಟಿ ಅತ್ಯಂತ ದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮುತ್ತಲ್ಲ ಅವರೇ ಸರ್ಕಾರವನ್ನು ರಚಿಸೋರು ಅನ್ನುವಂಥದ್ದು ಹಿಂದಿನಿಂದಲೂ ಕೂಡ ಅದು ಬಂದಿರುವಂಥ ಒಂದು ಪದ್ಧತಿ, ಅದು ಗೊತ್ತಿರುವಂಥ ಸಂಗತಿ, ಅದು ವಾಸ್ತವ ಸತ್ಯ. ಬಹುಶಃ ಇವೆಲ್ಲ ಡೆವಲಪ್ಮೆಂಟ್ಗಳು ಕೂಡ ರಾಹುಲ್ ಗಾಂಧಿಯವರನ್ನ ಮತ್ತೆ ಕಣಕ್ಕಿಳಿಸುವಂಥ ನಿಟ್ಟಿನಲ್ಲಿ ಏನಾದರೂ ಯೋಚನೆ ಮಾಡ್ತಾ. ಹೀಗಾಗಿಯೇ ರಾಹುಲ್ ಗಾಂಧಿ ಈಗ ವಯನಾಡಿನಿಂದಲೂ ಸ್ಪರ್ಧೆ ಮಾಡ್ತಾ ಇದ್ದಾರೆ, ರಾಹುಲ್ ಗಾಂಧಿ ಈಗ ಅಮೇಥಿಯಿಂದಲೂ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ ಮುಖಾಂತರ ಏನಂತಂದರೆ ರಾಹುಲ್ ಗಾಂಧಿಯವರ ಮನಸ್ಥಿತಿ ಈಗ ಬದಲಾಗಿದೆ. ಬಹುಶಃ ಏನಂತಂದರೆ ಈ ಇಡೀ ಪರಿವಾರ ಒಂದು ಲೆಕ್ಕದಲ್ಲಿ ಬಿಟ್ಕೊಟ್ಟು ಬಿಡ್ತಾ ಅನ್ನುವಂಥ ಪ್ರಶ್ನೆ ಇತ್ತಲ್ಲ, ಆ ಪ್ರಶ್ನೆಗೆ ಉತ್ತರ ಕೊಡುವಂಥ ಪ್ರಯತ್ನವನ್ನು ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ. Brought to you by Vigart.